ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಿದ್ರೆ ವೇಸ್ಟ್. ಆದ್ರೆ ನಾವು ಹೇಳಿದ್ದು ನಡೆಯುತ್ತಾ ಅವ್ರದೇ ಒಂದು ಇದು ಮಾಡ್ತಾ ಇರ್ತಾರೆ. ಅಮ್ಮ ನೀನ್ ಬಲ್ಗೈನ ಕೊಟ್ಟು ಎಡಗೈನ ಕಿತ್ಕೊಳ್ಳೋದಲ್ಲ. ಅವ್ರೇನ್ ಮಾಡ್ತಾರೆ, ಹಗಲೆಲ್ಲ ಬೈತಾರೆ, ಸಾಯಂಕಾಲ ಅವ್ರವ್ರು ಚೆನ್ನಾಗಿರ್ತಾರೆ. ಈ ಕಾರ್ಯಕರ್ತರು ಕಿತ್ತಾಡ್ತಾರೆ. ತಾಯಿ ಏನ್ ಹೇಳೋ ನಮ್ಮ ನೀವು ನಮ್ಮನ್ನ ಕೇಳಿದ್ ನಾವ್ ಏನ್ ಹೇಳೋದು? ನಾವ್ ಹೇಳಿದ್ದೇನಾದ್ರೂ ನಡೆಯುತ್ತಾ ಅಲ್ಲಿ? ಜನರಲ್ ಆಗಿ ಹೇಳ್ಬೋದು, ಆದ್ರೆ ನಾವ್ ಹೇಳಿದ್ದು ನಡೆಯುತ್ತಾ? ಅವ್ರದೇ ಒಂದು ಇದು ಮಾಡ್ತಾ ಇರ್ತಾರೆ. ಅದಕ್ಕೆ ಗೌರವ ಕೊಟ್ಕೊಂಡು ಅವ್ರು ನಡೀತಾ ಇರ್ಬೇಕು. ನೋಡ್ತಾಯಿ, 5 ಗ್ಯಾರಂಟಿ ಅಶಕ್ತರಿಗೆ ಕೊಡ್ಲಿ, ಶಕ್ತಿ ಇರೋರು ಕೊಡಬಾರ್ದು. ಈಗ ನಮ್ಗೂ ನಿಮ್ಗೂ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ದಿದ್ದವರು ಕೊಡಬಾರ್ದು. ಯಾರ ಅವಶ್ಯಕತೆ ಇದೆಯೋ ಅಂತವ್ರು ಕೊಡ್ಬೇಕು. ಸುಮ್ಮನೆ ಒಂದು ಓಟ್ಗೋಸ್ಕರವಾಗಿ ನಾವು ಈ ತರ ಫ್ರೀ ಸ್ಕೀಮ್ ಅಂದ್ರೆ, ನಾನು ಜರ್ಮನಿಯಲ್ಲಿ ಹೋದಾಗ ಟಾಯ್ಲೆಟ್ ರೂಮ್ಗೆ ಹೋಗ್ಬೇಕಾದ್ರೆ €1 ಕಾಯಿನ್ ಹಾಕ್ಬೇಕಾಗಿತ್ತಲ್ಲಿ. ಪೇ ಅಂಡ್ ಯೂಸ್. ಅಲ್ಲಿ ಹೆಲ್ತ್ ಅಂಡ್ ಎಜುಕೇಶನ್ ಫ್ರೀ ಮಾಡ್ತಾರೆ, ಇನ್ನೆಲ್ಲವೂ ಪೇ ಅಂಡ್ ಯೂಸ್. ನಮ್ಮಲ್ಲಿ ಆ ಸಿಸ್ಟಮ್ ಬರಲ್ಲ. ಮಾತಾಡಿ ವೇಸ್ಟ್. ಗೊತ್ತಾಯ್ತಾ? ಈ ಗ್ಯಾರಂಟಿಗಳ ಬಗ್ಗೆ ತಾಯಿ ನಾನು ಹೇಳೋದು, ಇವಾಗ ಮನೆಗೆ ಫೀಸ್ ಕಟ್ಟೋ ಶಕ್ತಿ ಇದ್ದಾಗ, ಎಲೆಕ್ಟ್ರಿಕಲ್ ಫೀಸ್ ಕಟ್ಟೋ ಶಕ್ತಿ ಇದ್ದಾಗ ಅವ್ರಿಗೆ ಯಾಕೆ ಉಚಿತ ಕೊಡ್ಬೇಕು? ಆಮೇಲೆ 10 ಲಕ್ಷ ರೂಪಾಯಿ ಮನೆ ಕಟ್ಟಿಸ್ತಾನೆ, 1 ಲಕ್ಷ 1.5 ಲಕ್ಷ ಕೊಟ್ಟು ಸೋಲಾರ್ ಹಾಕ್ಸ್ಕೊಳಕ್ ಆಗಲ್ವಾ? ಬಾಟಾ ಚಪ್ಪಲಿ ತಗೊಂತಾರೆ, ಉಂಟ ಕಿತ್ತೋದ್ರೆ ಆ ಉಂಟ ಒಲಿಯವನ ಹತ್ರ ಹೋಗಿ ಯಾಕಯ್ಯ 10 ರೂಪಾಯಿ 20 ರೂಪಾಯಿ ಅಂತ ಕೇಳ್ತಾರೆ. ಅದೇ ಬಾಟಾ ಚಪ್ಪಲಿ 1000 2,000 ಹೇಳಿದ್ರು ತಗೊಂತಾರ ಇಲ್ವಾ? ಅವಶ್ಯಕತೆ ಇದ್ದಂತವ್ರು ಕೊಡ್ಲಿ, ಅವಶ್ಯಕತೆ ಇಲ್ದಿದ್ದವ್ರಿಗೆಲ್ಲ ಕೊಡೋದು ತಪ್ಪು. ಒಂದ್ 60 ವರ್ಷ ಆದ್ಮೇಲೆ ಯಾರು ಬಡತನದಲ್ಲಿದಾರೋ ಅವ್ರು ಕೊಡ್ಲಿ. ಮಹಿಳೆಯರಿಗೆ ಶಕ್ತಿ ತುಂಬುವಂತ ಯೋಜನೆಗಳು ಬರಬೇಕು. ಅಮ್ಮ ನೀನ್ ಬಲ್ಗೈನ ಕೊಟ್ಟು ಎಡಗೈನ ಕಿತ್ಕೊಳ್ಳೋದಲ್ಲ. ಬಲ್ಗೈನ ಕೊಟ್ಟು, ಈಗ ನಾನ್ ಜೂನ್ 13ರಿಂದ ಪ್ರತಿನಿತ್ಯ ನೋಡ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ಪ್ರತಿನಿತ್ಯ ಒಂದು BMTC ಅಥವಾ KSRTC ಎಲ್ಲಂದ್ರಲ್ಲೇ ಸಿಗಾಕೊಂಡು, ಅದ್ರ ಬದಲು ITI ಡಿಪ್ಲೊಮಾ ಆಗಿರೋ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಹುಡುಗರಿಗೆ ಒಂದೊಂದು ಡಿಪೋದಲ್ಲಿ 10ರಿಂದ 30 ಜನ 40 ಜನ ತಗೊಂಡು ಶಿಫ್ಟ್ ವೈಸ್ ಮಾಡಿ ಅವ್ರಿಗೆ 15-20 ಸಾವಿರ ಕೊಟ್ರೆ ಸಾಕು. ಯಾವ ಬಸ್ಸು ನಿಂತ್ಕೊಳ್ಳಲ್ಲ, ಯಾವ ಬಸ್ಸು ಕೆಡೋದಿಲ್ಲ. ಅವ್ರು ಟ್ರೈನಿಂಗ್ ಕೊಟ್ಟಂಗಾಗುತ್ತೆ, ಅವ್ರು ಬೆಳೆಯೋದಕ್ಕೂ ಅವಕಾಶ ಸಿಗುತ್ತೆ. ಗೊತ್ತಾಯ್ತಾ? ನಾವು 100 ಬಸ್ ಒಂದು ಡಿಪೋದಲ್ಲಿ ಇಟ್ಟು 6 ಜನ 7 ಜನ ಮೆಕ್ಯಾನಿಕ್ ಇದ್ರೆ ಒಬ್ರಿಗೆ ಸೊಂಟ ಹಿಂಗಿರುತ್ತೆ, ಒಬ್ರಿಗೆ ಹಿಂಗಿರುತ್ತೆ, ಅಥವಾ ಒಬ್ಬ ಸಿಕ್ಕೋಗ್ತಾನೆ, ಒಬ್ಬ ಸಪ್ಲೈ ಮಾಡಲ್ಲ ಬ್ಲೇಡ್ಗಳು ಅಥವಾ ಸ್ಪ್ರಿಂಗ್ಗಳು ಟೈರ್ಗಳು ಅಲ್ವಾ? ಪ್ರತಿನಿತ್ಯ ಒಂದೊಂದು ಬಸ್ ಕೆಟ್ಟೋಗಿರುತ್ತೆ. ನಿಮಗೆ ಯಾಕೆ ಹಿಂಗ್ ಅನ್ಸುತ್ತೆ? ಒಂದ್ ಕಡೆ ಕೊಟ್ಟು ಟೋಟಲಿ ನಮ್ಮ ಪಾಕಿಸ್ತಾನ, ಭಾರತ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಇವಿಷ್ಟರಲ್ಲಿ ಪಾಕಿಸ್ತಾನ ಒಂದು ನಾನು ನೋಡಿಲ್ಲ. ಈ ಎಲ್ಲಾ ದೇಶಗಳಲ್ಲೂ ನಾವು ಬರೀ ಟೈಮ್ ಪಾಸ್ ಮಾಡ್ತೀವಿ ಹೊರತು ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಿದ್ರೆ ವೇಸ್ಟ್. ಈಗ 3 ಲಕ್ಷ ಸಂಬಳ ತಗೊಳ್ಳೋರ್ಗೆ ಬಸ್ಸಲ್ಲಿ ಯಾಕಮ್ಮ ಫ್ರೀ ಬಿಡ್ಬೇಕು? 30,000 ಶಕ್ತಿ ತುಂಬೋ ದೃಷ್ಟಿ ಎಲ್ಲ ಮಹಿಳೆಯರಿಗೆ ಸಂಬಳ ತಗೊಂತಾರಲ್ಲ. ಯಾರು ಸಂಬಳ ತಗೊಳ್ಳೋದಲ್ಲಿ, ಯಾರು ಬಡತನದ ರೇಖೆಗಿಂತ ಕೆಳಮಟ್ಟದಲ್ಲಿದಾರ ಅವ್ರಿಗೆ ನೀವು ಶಕ್ತಿ ತುಂಬಿ. ನಾವು ಬೇಡ ಅನ್ನಲ್ವಲ್ಲ. ನೀವು 5,000 ಕೊಡೋ ಕಡೆ 10,000 ಕೊಡಿ, 10,000 ಕೊಡೋ ಕಡೆ 15,000 ಕೊಡಿ, 15,000 ಕೊಡೋ ಕಡೆ. ಈಗ ರೇಷನ್ ಕೊಡ್ತೀರಾ ನೀವು? ನಾನು ರೇಷನ್ ಅಕ್ಕಿನೇ ತಿನ್ನೋದು, ದೋಸೆ ರೊಟ್ಟಿ ಎಲ್ಲದಕ್ಕೂ. ಆ ರೇಷನ್ ಅಕ್ಕಿ ಅಲ್ಲಿ ತಗೊಂತಾರೆ, ಪಕ್ಕಕ್ಕೆ ಹೋಗಿ ಮತ್ತೆ ಅಂಗಡಿಗೆ ಮಾರ್ತಾರೆ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ತಾಯಿ, ಬಡತನದ ರೇಖೆ ಗುರುತಿಸಿ ಕೊಡಿ. 100 ಎಕರೆ 50 ಎಕರೆ 30 ಎಕರೆ ಜಮೀನು ಇರುತ್ತೆ, ಅವ್ನು ಬೆಳೆ ಬರುತ್ತೆ. ಅವ್ರು ಇಲ್ಲಿ ಬೆಂಗಳೂರು ನಗರಗಳಲ್ಲಿ ಅಥವಾ ಸಿಟಿ ಲೆವೆಲ್ ಅಲ್ಲೆಲ್ಲ ಇರ್ತಾರೆ, ಆಸ್ತಿ ಪಾಸ್ತಿಗಳು ಮಾಡ್ಕೊಂಡು. ಅವ್ರಿಗೆಲ್ಲ ಕರೆಂಟ್ ಫ್ರೀ ಯಾಕೆ ಕೊಡ್ಬೇಕು? ಅವ್ರ ಮನೆಗಳಿಗೆ ಯಾಕೆ ಕೊಡ್ಬೇಕು? ಎಷ್ಟು ಮನೆ, 10 ಮನೆ ಇದ್ರೆ 10 ಮನೆಗೂ ಫ್ರೀ ಕೊಡೋದಾ? ತಪ್ಪಮ್ಮ. ಇದರಿಂದ ಆದಾಯ ಸರ್ಕಾರಕ್ಕೆ ಬರಬೇಕು, ಅದು ಬಡವರಿಗೆ ಅಶಕ್ತರಿಗೆ ಮೇಲ್ ತರೋದಕ್ಕೆ ಶಕ್ತಿ ತುಂಬಬೇಕು. ಗೊತ್ತಾ? ನೋಡಿ, ಅವ್ನು ಕುಡ್ದ ಬಿದ್ದ ಅಲ್ಲಿ, ಅವನ್ ಲೈಫ್ ಅಷ್ಟೇ. ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಯಾವ್ದು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದ್ರೆ 1976 ಜೂನ್ 22ರಿಂದ ಪ್ರಜಾವಾಣಿ ಪತ್ರಿಕೆ ಮೊದಲು ಓದ್ದೆ. ಖಾದ್ರಿ ಶಾಮಣ್ಣನವರ ಸಂಪಾದಕೀಯ ಓದ್ತಿದ್ದೆ. ಗೊತ್ತಾಯ್ತಾ? ಆ ಮಟ್ಟದಲ್ಲಿ ಓದಿ ನೋಡಿದ್ದೆ. ಈಗ ಅವೆಲ್ಲ ಇಲ್ಲ. ನಾವ್ ಏನು ಮಾತಾಡಬಾರ್ದು. ಅವ್ರು ಏನ್ ಮಾಡ್ತಾರ ನಾವು ಮಾಡ್ಕೊಂಡು ಹೋಗ್ತಾ ಇರ್ಲಿ. ಅವ್ರೇನ್ ಮಾಡ್ತಾರೆ, ಹಗಲೆಲ್ಲ ಬೈತಾರೆ, ಸಾಯಂಕಾಲ ಅವ್ರವ್ರು ಚೆನ್ನಾಗಿರ್ತಾರೆ.
ಈ ಕಾರ್ಯಕರ್ತರು ಕಿತ್ತಾಡ್ತಾರೆ, ಎಲ್ಲಾ ಪಕ್ಷದ ಕಾರ್ಯಕರ್ತರು ಕಿತ್ತಾಡ್ತಾರೆ, ತಪ್ಪದು. ಸರ್ ಇವಾಗ ನೀವು ಬೇರೆ ಬೇರೆ ದೇಶಗಳಿಗೂ ಹೋಗಿದ್ದೀರಿ ಅಂತ ಹೌದೌದು ತಾಯಿ. ಕಂಪೇರ್ ಮಾಡಿದ್ರೆ ನಮ್ ದೇಶದಲ್ಲಿ ಏನಾಗ್ಬೇಕು? ಅಲ್ಲಿ ಒಂದು ರಸ್ತೆ ಮಾಡ್ಬೇಕಾದ್ರೆ ಮೂಲಭೂತ ಸೌಲಭ್ಯಗಳನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಮೊದಲು ರೋಡ್ ಹಾಕೋ ಮುಂಚೆ ಮಟ್ ರೋಡ್ ಹಾಕ್ತಾರೆ. ಮಣ್ಣಿನ ರೋಡ್ ಅಲ್ಲಿ ಹಾಕ್ದಾಗ ನೀರು, UGD, ಕರೆಂಟು, ಗ್ಯಾಸ್ ಲೈನು ಎಲ್ಲ ಖಾಲಿ ಸೈಟ್ಗಳಿಗೆಲ್ಲ ಕೊಡ್ತಾರೆ. ಖಾಲಿ ಸೈಟ್ಗಳಿಗೆಲ್ಲ ಕೊಟ್ಟು ಒಂದು ಸಲ ಅವರು ಟಾರ್ ಹಾಕಿದ್ರೆ 40 ವರ್ಷ ಮತ್ತೆ ಹಾಕಲ್ವಂತೆ. ಯಾವ ಕಂಪನಿಯವನು ಟಾರ್ ಹಾಕ್ತಾನೋ ಎಲ್ಲಾದ್ರೂ ಒಂದು ಸ್ವಲ್ಪ ಇದಾದರೆ ಆ ಕಂಪನಿಯವನೇ ಬಂದು ಅದನ್ನ ರೆಡಿ ಮಾಡ್ಬೇಕು. ಅದನ್ನ ಖುದ್ದು ಕಣ್ಣಾರ ನೋಡಿದ್ದೀನಿ. ಇಲ್ಲಿ ನಮ್ಮಲ್ಲಿ ಆಗಲ್ಲ. ಇವತ್ತು ರೋಡ್ ಈ ತರ CC ರೋಡ್ ಚೆನ್ನಾಗಿ ಹಾಕಿದ್ದಾರೆ, ನಾಳೆ UGD ಅವನೋ ಅಥವಾ ವಾಟರ್ ಲೈನ್ ಅವನೋ ಬಂದು ಕಟ್ ಮಾಡ್ತಾನೆ. ನಾನು ಬೆಂಗಳೂರಲ್ಲಿ ನಾನೇ ನೋಡಿದ್ದೀನಿ. ಆ SP ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ತಿಪ್ಪೇನಹಳ್ಳಿಯಲ್ಲಿ ಒಳ್ಳೆ ರಸ್ತೆ ಮಾಡಿಸಿದ್ರು. ಮಾಡಿಸಿದ್ದು ಒಂದು ವಾರಕ್ಕೆ ಕಾವೇರಿ ವಾಟರ್ ಲೈನ್ ಅಂತೇಳಿ ಅದು ಹಳೆಯ ಲೈನ್ ಬ್ಲಾಕ್ ಆಗಿದೆ ಅಂತ ಹೊಸ ಲೈನ್ ಕಟ್ ಮಾಡಿದ್ರು. ನಮ್ಮಲ್ಲಿ ಆ ಥರ ಇದೆ ವ್ಯವಸ್ಥೆ. ಒಬ್ಬ ವ್ಯಕ್ತಿಯಿಂದಲ್ಲ, ಇಡೀ ಸಮುದಾಯದಿಂದ ಆಗ್ತಾ ಇದೆ. ಜನರಿಂದ ಹಿಡಿದು ಸರ್ಕಾರದವರೆಗೆ ಪ್ರತಿಯೊಬ್ಬರು ನಾವೇನು ಅನ್ನೋದು ಅರ್ಥ ಮಾಡ್ಕೋಬೇಕು. ಮೊದಲು ನಾವೇನು ಅಂತ ಅರ್ಥ ಮಾಡಿಕೊಂಡು ನಮ್ಮ ಸುತ್ತಮುತ್ತ ಪರಿಸರ, ಅಲ್ಲಿ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಾನು ನೋಡಿದ್ದು, ಪ್ರತಿಯೊಬ್ಬರು ಅವ್ರವ್ರ ಕಸ ಅವ್ರವ್ರ ಬುಟ್ಟಿಗೆ ಹಾಕ್ತಾರೆ. ನಮ್ಮಂಗೆ ಎಲ್ಲಂದ್ರಲ್ಲೇ ಮುಗಿಯೋದು, ಎಲ್ಲಂದ್ರಲ್ಲೇ ಹಾಕೋದು. ಅವ್ರು ನಾಯಿ ಮರಿ ಹಿಡ್ಕೊಂಡು ಹೋಗ್ತಾರಲ್ಲ ವಾಕು, ಕಕ್ಕಸ್ಗೋದ್ರೆ ಅದರದ್ದು ಕವರ್ ತೆಗೆದು ಅದನ್ನ ಆ ಒಂದು ಕವರ್ ಅಲ್ಲಿ ಹಿಡ್ಕೊಂಡು ಆ ನಾಯಿ ಡಬ್ಬಿಗೆ ಹಾಕ್ತಾರೆ ಹೊರತು ಮನುಷ್ಯರ ಡಬ್ಬಿಗೆ ಹಾಕಲ್ಲ. ಮನುಷ್ಯರದ್ದು ಒಂದು ಡಬ್ಬಿ ಇರುತ್ತೆ, ನಾಯಿಗಳದ್ದು ಒಂದು ಡಬ್ಬಿ ಇರುತ್ತೆ. ಹಾಗೆ ವ್ಯವಸ್ಥೆ ಒಳಗೆ ನಾವು ಈಗ ನೀವಿಷ್ಟೊತ್ತು ನಿಮ್ಗೇನೋ ಒಂದು ಇದಕ್ಕಾಗಿ ಕೇಳ್ತೀರಾ, ನಾವೇನೋ ಹೇಳ್ತೀವಿ, ನಾವು ಹೇಳಿದ್ದೆಲ್ಲ ಅಲ್ಲಿ ನಡೆಯಲ್ವಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.